Hello students, in this session we are going to learn Lagrange's mean value theorem. Lagrange's mean value theorem statement: if f of x is continuous in closed interval a comma b and differentiable in open interval a comma b, then there exists a point C belongs to open interval a comma b such that f dash of C is equal to f of b minus f of a divided by b minus a. Rolle's theorem tarane idralli first two conditions same irutte. Given f of x function is continuous in closed interval a comma b, differentiable in open interval a comma b, then there exists a point C belongs to open interval a comma b such that f dash of C is equal to f of b minus f of a divided by b minus a. So now ಇಲ್ಲಿ f dash of C na f of b minus f of a divided by b minus a ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಈ ಪ್ರೂಫ್ ಅಲ್ಲಿ ನಾವು ಮೊದಲು ಈ ರೈಟ್ ಸೈಡ್ ಫಂಕ್ಷನ್ ಇದೆಯಲ್ಲ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ, ಇದು ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಎಫ್ ಆಫ್ ಬಿ ಅಂತಂದರೆ ದಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಟ್ ದಿ ಪಾಯಿಂಟ್ ಬಿ, ಎಫ್ ಆಫ್ ಎ ಅಂದರೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಟ್ ದಿ ಪಾಯಿಂಟ್ ಎ. ಸೊ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎನ ಡಿವೈಡ್ ಬೈ ಬಿ ಮೈನಸ್ ಎ ಏನಾಗಿರುತ್ತೆ, ಬಿ ಮೈನಸ್ ಎ ಅಂದರೆ ಇದು ಡಿಫ್ರೆನ್ಸ್ ಆಫ್ ದಿ ಗಿವನ್ ಇಂಟರ್ವಲ್ ಎ ಬಿ ಅನ್ನೋ ಇಂಟರ್ವಲಲ್ಲಿ ಬಿ ಮೈನಸ್ ಎ ತೊಗೊಳ್ತೀರಾ. ಸೊ ಈ ವ್ಯಾಲ್ಯೂಗೆ ಎಫ್ ಡ್ಯಾಶ್ ಆಫ್ ಸಿನ ಈಕ್ವೇಟ್ ಮಾಡಿ, ಅಂದರೆ ಗಿವನ್ ಎಫ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಸಿಕ್ಕಿರುತ್ತೆ, ಎಕ್ಸ್ ಇಸ್ ರೀಪ್ಲೇಸ್ಡ್ ಬೈ ಸಿ ತೊಗೊಳ್ತೀರಾ. ಇದೆರಡನ್ನೂ ಈಕ್ವೇಟ್ ಮಾಡಿದಾಗ ನಮಗೆ ಸಿಗೋಂಥ ಸಿ ವ್ಯಾಲ್ಯೂ ಏನಾಗಿರುತ್ತೆ, ದಟ್ ಸಿ ವ್ಯಾಲ್ಯೂ ಬಿಲಾಂಗ್ಸ್ ಟು ದ ಓಪನ್ ಇಂಟರ್ವಲ್ ಎ ಕಾಮ ಬಿ ಆಗಿರಬೇಕು. ಆವಾಗ ನಾವು ಈ ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ವೆರಿಫೈ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು ಪ್ರೂಫಲ್ಲಿ ಏನು ಮಾಡ್ತೀವಿ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಅನ್ನೋ ಕಾನ್ಸ್ಟೆಂಟ್ನ ಲೆಟ್ ದಿಸ್ ಕಾನ್ಸ್ಟೆಂಟ್ ಬಿ ಈಕ್ವಲ್ ಟು ಕ್ಯಾಪಿಟಲ್ ಎ ಅಂತ ತಗೊಳ್ಳೋಣ. ಕಾಲ್ ದಿಸ್ ಈಕ್ವೇಷನ್ ಆಸ್ 1. ಡಿಫೈನ್ ಎ ಫಂಕ್ಷನ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಮೈನಸ್ ಎಕ್ಸ್ ಮೈನಸ್ ಎ ಇಂಟು ಎ. ಈ ಫಂಕ್ಷನ್ ನಾವೇ ಡಿಫೈನ್ ಮಾಡ್ಕೋಬೇಕು. ಈಗ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಇದೆ ಅಲ್ವಾ. ಸೊ ಇನ್ಸ್ಟೆಡ್ ಆಫ್ ಬಿ ಎಕ್ಸ್ ಎ ತೊಗೊಂಡಿದ್ದೀವಿ ಅನ್ನೋ ಥರ ತೊಗೊಂಡು ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ, ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಮೈನಸ್ ಆಫ್ ಡಿನಾಮಿನೇಟರ್ ಟರ್ಮ್ನ ಇಲ್ಲಿ ಪಕ್ಕ ತೊಗೊಂಡಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಎಕ್ಸ್ ಮೈನಸ್ ಎ ಇಂಟು ಕ್ಯಾಪಿಟಲ್ ಎ, ಇದು ನಾವೇ ಡಿಫೈನ್ ಮಾಡ್ಕೋತೀರ ಫಂಕ್ಷನ್. ಸೊ ಆ್ಯಸ್ ಇಟ್ ಈಸ್ ನೀವು ಡಿಫೈನ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎ ಮೈನಸ್ ಎಕ್ಸ್ ಮೈನಸ್ ಎ ಇಂಟು ಕ್ಯಾಪಿಟಲ್ ಎ ಅಂತ ತೊಗೊಂಡಿದ್ದೀವಿ. ಸೊ ಈಗ ನಾವು ಡಿಫೈನ್ ಮಾಡಿದ ಕ್ಯಾಪಿಟಲ್ ಎಫ್ ಆಫ್ ಎಕ್ಸು ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಅಂತ ಹೇಳ್ತಾ ಇದ್ದೀವಿ. ಬಿಕಾಸ್ ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಆ್ಯಂಡ್ ಡಿಫರೆನ್ಷಿಯಬಲ್ ಇನ್ ಓಪನ್ ಇಂಟರ್ವಲ್ ಎ ಕಾಮ ಬಿ ಅಂತ ಹೇಳ್ತಾ ಇದ್ದೀವಿ. ಬಿಕಾಸ್ ರೈಟ್ ಸೈಡ್ ಫಂಕ್ಷನ್ ಏನಿದೆ ಇಲ್ಲಿ ಡಿಫೈನ್ ಮಾಡಿರೋ ಕ್ಯಾಪಿಟಲ್ ಎಫ್ ಆಫ್ ಎಕ್ಸಲ್ಲಿ ರೈಟ್ ಸೈಡ್ ಫಂಕ್ಷನ್ ಏನಿದೆ, ಇವುಗಳು ಕೂಡ ರೈಟ್ ಸೈಡ್ ಫಂಕ್ಷನ್ ಕೂಡ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಇನ್ ದ ರೆಸ್ಪೆಕ್ಟಿವ್ ಇಂಟರ್ವಲ್ಸ್ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಗಿವನ್ ಎಫ್ ಆಫ್ ಎಕ್ಸ್ ಆಲ್ರೆಡಿ ಸ್ಟೇಟ್ಮೆಂಟಲ್ಲಿ ಹೇಳಿದ್ದೀವಿ, ಇಟ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್. ಎಫ್ ಆಫ್ ಎ ಅನ್ನೋದೇನಾಗುತ್ತೆ, ಕಾನ್ಸ್ಟೆಂಟ್ ಟರ್ಮ್ ಆಗುತ್ತೆ. ಎಫ್ ಆಫ್ ಎ ಈಸ್ ಬೀಯಿಂಗ್ ಕಾನ್ಸ್ಟೆಂಟ್, ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್. ಆಲ್ಸೋ ಎಕ್ಸ್ ಮೈನಸ್ ಎ ಇಂಟು ಎ, ಎಕ್ಸ್ ಮೈನಸ್ ಎ ಇಂಟು ಎ ಅಂತ ಏನಿದೆ ಇದು ಪಾಲಿನಾಮಿಯಲ್ಲು. So polynomial is continuous and differentiable. So every term, each term in the right side function is continuous and differentiable, and hence capital F of x is also continuous and differentiable. Put x is equal to a in the defined function. ಈ ಫಂಕ್ಷನ್ ಡಿಫೈನ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಎಕ್ಸನ್ನು ಎ ಆಗಿ ತಗೊಳ್ಳಿ. ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಸೊ ಎಫ್ ಆಫ್ ಎ ಈಕ್ವಲ್ಸ್ ಟು ಸ್ಮಾಲ್ ಎಫ್ ಆಫ್ ಎ ಮೈನಸ್ ಆಲ್ರೆಡಿ ಇರೋ ಎಫ್ ಆಫ್ ಎ ಫಂಕ್ಷನಲ್ಲಿರೋದು ಮೈನಸ್ ಎ ಮೈನಸ್ ಎ ಇಂಟು ಕ್ಯಾಪಿಟಲ್ ಎ ಅಂತ ತೊಗೊಂಡ್ರೆ ಸಿಂಪ್ಲಿಫೈ ಮಾಡಿ ಇದನ್ನು ಝೀರೋಗೆ ಈಕ್ವೇಟ್ ಆಗುತ್ತೆ. ಸೊ ಕ್ಯಾಪಿಟಲ್ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಝೀರೋ ಆಗುತ್ತೆ. ದೆನ್ ಎಫ್ ಆಫ್ ಬಿ means put x is equal to b in the defined function. Then
replace x by b, you get f of b equals to f of b minus f of a minus of b minus a into a. b minus a into a. ಸೊ ಇಲ್ಲಿ ನಮ್ಗೆ ಯಾವುದು ಕ್ಯಾನ್ಸಲ್ ಆಗುತ್ತಾರ ಇಲ್ಲ. ಎಫ್ ಆಫ್ ಬಿ ಹಾಗೆ ಬರೀರಿ, ಎಫ್ ಆಫ್ ಎನೂ ಹಾಗೆ ಬರೀರಿ. ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಮೈನಸ್ ಬಿ ಮೈನಸ್ ಎ ಇಂಟು ಎ. ಈ ಟರ್ಮ್ ನಮಗೆ ಈಕ್ವೇಷನ್ 1ಅಲ್ಲಿ ಸಿಗುತ್ತೆ. ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಈಕ್ವಲ್ಸ್ ಟು ಎ ಇದೆ. ಸೊ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎನ ಈಕ್ವಲ್ಸ್ ಟು ಎ ಇಂಟು ಬಿ ಮೈನಸ್ ಎ ಅಂತ ರೈಟ್ ಸೈಡಿಗೆ ತೊಗೋಬೋದಲ್ವಾ ಈ ಡಿನಾಮಿನೇಟರ್ ಟರ್ಮ್ ಬಿ ಮೈನಸ್ ಎನ. ಸೊ ದಟ್ ಇಲ್ಲಿ ಬಿ ಮೈನಸ್ ಎ ಇಂಟು ಎ ಇರೋ ಪ್ಲೇಸ್ನಲ್ಲಿ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎನ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಎಫ್ ಆಫ್ ಎ. ಸೊ ಇದು ಕ್ಯಾನ್ಸಲ್ ಆಗುತ್ತೆ ಈಕ್ವಲ್ಸ್ ಟು 0. ಸೊ ಎಫ್ ಆಫ್ ಬಿ, ಕ್ಯಾಪಿಟಲ್ ಎಫ್ ಆಫ್ ಬಿ ಈಸ್ ಆಲ್ಸೋ 0, capital f of a is also 0, therefore f of a equals to f of b. Now observe the defined function f of x is continuous in closed interval a comma b, differentiable in open interval a comma b, and then f of a is equal to f of b means these are the three conditions which has to be satisfied by the Rolle's theorem. So capital F, then there exists a point c belongs to open interval a comma b such that f dash of c equals to 0. f dash of c equals to 0. Rolle's theorem ಪ್ರಕಾರ ನಮಗೆ 3 conditions satisfy ಆದರೆ we can find c in the open interval a comma b such that its derivative at the point c is 0. ಸೊ ಎಫ್ ಡ್ಯಾಶ್ ಆಫ್ ಸಿ ಬೇಕು ಅಂತಂದರೆ ನಾವು ಮೊದಲು ಎಫ್ ಆಫ್ ಎಕ್ಸ್ ಅಂತ ಏನು ಡಿಫೈನ್ ಮಾಡ್ಕೊಂಡಿದ್ದೀವಿ ಆ ಫಂಕ್ಷನ್ದು ಡೆರಿವೇಟಿವ್ ತೊಗೊಂಡ್ರೆ ಎಫ್ ಆಫ್ ಎಕ್ಸ್ದು ಏನು ಫಂಕ್ಷನ್ ಇದೆ ಎಫ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಎ ಇರುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಸ್ಮಾಲ್ ಎಫ್ ಆಫ್ ಎಕ್ಸ್ ಇರೋದು ಸ್ಮಾಲ್ ಎಫ್ ಆಫ್ ಎಕ್ಸ್ಗೆ ಡೆರಿವೇಟಿವ್ ತೊಗೊಂಡ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರೆದಿದ್ದೀವಿ. ಮೈನಸ್ ಎಕ್ಸ್ ಮೈನಸ್ ಎನ ಡೆರಿವೇಟಿವ್ ತೊಗೊಂಡ್ರೆ ಎಕ್ಸ್ ಇಸ್ 1, ಸೊ 1 ಇಂಟು ಕ್ಯಾಪಿಟಲ್ ಎ. Then replace x by c, then f dash of c is small f dash of c minus 1 into a, okay, equals to 0. Then f dash of c is equal to capital A. f dash of c equals to capital A. Then ನಾವು ಫಸ್ಟ್ ಸ್ಟೇಟ್ಮೆಂಟ್ ಪ್ರೂಫಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ತೊಗೊಂಡಿದ್ದೀವಿ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಈಕ್ವಲ್ ಡಿವೈಡೆಡ್ ಬೈ ಬಿ ಮೈನಸ್ ಎ ಈಕ್ವಲ್ಸ್ ಟು ಕ್ಯಾಪಿಟಲ್ ಎ ಅಂತ. ಸೊ ನಮಗೆ ಕ್ಯಾಪಿಟಲ್ ಎ ಅನ್ನೋದು ಇಲ್ಲಿ ಎಫ್ ಡ್ಯಾಶ್ ಆಫ್ ಸಿ ಸಿಕ್ಕಿದೆ ಅಂತಂದರೆ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡ್ ಬೈ ಬಿ ಮೈನಸ್ ಎ. ಓಕೆ, ಸೊ ದಿಸ್ ಇಸ್ ದ ಪ್ರೂಫ್. Another form of Lagrange's mean value theorem states that if a function f of x is continuous in closed interval a comma a plus h and differentiable in open interval a comma a plus h, then there exists at least one number theta belongs to 0 comma 1 interval such that f of a plus h equals to f of a plus h into f dash of a plus theta h, where theta is in between 0 and 1. ಇಲ್ಲಿ ಗಿವನ್ ಇಂಟರ್ವಲ್ a, b ಅಂತ ಕೊಡೋ ಬದಲು a, a plus h ಇದೆ. ಓಪನ್ ಇಂಟರ್ವಲ್ a, b ಬದಲು ಓಪನ್ ಇಂಟರ್ವಲ್ a, a plus h ಇದೆ. ಸೊ ಇನ್ಸ್ಟೆಡ್ ಆಫ್ b ನಮಗೆ a plus h ಇದೆ ಅಂತ. ಸೊ ಇದನ್ನು ನೀವು ಇಲ್ಲಿ ನಿಮಗೆ ಗೊತ್ತಿರೋ ಫಾರ್ಮಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಇದೆ ಅಲ್ವಾ. ಸೊ ಇದನ್ನು ನಾವು ಈ ರೀತಿಯೂ ಬರಿಬೋದಲ್ಲ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಈಕ್ವಲ್ಸ್ ಟು ಎಫ್ ಡ್ಯಾಶ್ ಆಫ್ ಸಿ ಇಂಟು ಬಿ ಮೈನಸ್ ಎ ಅಂತ. ಹಾಗೆ ರಿಅರೇಂಜ್ ಮಾಡಿ ಬರ್ಕೊಂಡ್ರೆ ಇಲ್ಲಿ ನೀವು ಎಫ್ ಆಫ್ ಬಿ ಬದಲು ಎ ಪ್ಲಸ್ ಹೆಚ್ನ ಸಬ್ಸ್ಟಿಟ್ಯೂಷನ್ ಮಾಡಿ, ಸಿ ಬದಲು ಎ ಪ್ಲಸ್ ಥೀಟಾ ಹೆಚ್ ಅಂತ ತಗೊಂಡ್ರೆ ಎಫ್ ಆಫ್ ಬಿ ಈಕ್ವಲ್ಸ್ ಟು ಈ ಮೈನಸ್ ಎಫ್ ಆಫ್ ಎ ಈ ಲೆಫ್ಟ್ ಸೈಡ್ ಬರುತ್ತೆ. ಸೊ ಎಫ್ ಆಫ್ ಎ ಪ್ಲಸ್ ಇಲ್ಲಿ ಬಿ ಮೈನಸ್ ಎ ಅಂತಂದರೆ ಇದು ಲೆಂತ್ ಆಫ್ ದಿ ಇಂಟರ್ವಲ್ ಅಲ್ವಾ. ಎ ಕಮ ಬಿ ಅನ್ನೋದು ಇಂಟರ್ವಲ್ ಆದರೆ ಬಿ ಮೈನಸ್ ಎ ಇಸ್ ದಿ ಲೆಂತ್ ಆಫ್ ದಿ ಇಂಟರ್ವಲ್. ಸೊ ಎ ಪ್ಲಸ್ ಹೆಚ್ ಮೈನಸ್ ಎ ಅನ್ನೋದು ಇಲ್ಲಿ ಲೆಂತ್ ಆಫ್ ದಿ ಇಂಟರ್ವಲ್. ಓಕೆ, ಸೊ ಎ ಪ್ಲಸ್ ಹೆಚ್ ಮೈನಸ್ ಎ ಅಂತಂದರೆ ಹೆಚ್ಚೇ ಆಗುತ್ತೆ. ಸೊ ಹೆಚ್ ಇಂಟು ಎಫ್ ಡ್ಯಾಶ್ ಆಫ್ ಸಿ, ಸಿ ಬದಲು
a plus theta h. It is another point between a and a plus h anta. So f of a plus h equals to f of a plus h into f dash of a plus theta h. So this is another form of Lagrange's mean value theorem. Here are some problems to verify the Lagrange's mean value theorem. First one is f of x equals to x minus 1, x minus 2 into x minus 3 in the given interval 0, 4. So given function is polynomial function and hence it is continuous and differentiable everywhere. So it is continuous and differentiable in the given interval also. So find out the values of f of a and f of b then. Then here a is 0, b is 4. So replace x by 4. f of 4 ಬೇಕು ಅಂದರೆ x ಬದಲು ನೀವು 4ನ ಸಬ್ಸ್ಟಿಟ್ಯೂಷನ್ ಮಾಡಿ ನಿಮಗೆ 6 ಅನ್ನೋ ವ್ಯಾಲ್ಯೂ ಸಿಗುತ್ತೆ. f of 0 ಅನ್ನೋ ವ್ಯಾಲ್ಯೂ ಸಿಗಬೇಕು ಅಂದರೆ ದಟ್ ಮೀನ್ಸ್ f of a ಅನ್ನೋ ವ್ಯಾಲ್ಯೂ ಸಿಗಬೇಕು ಅಂದರೆ replace x by 0. So you get minus 6. ಇಲ್ಲಿ ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ವೆರಿಫಿಕೇಶನ್ ಅಲ್ಲಿ ಎಫ್ ಆಫ್ ಎ ನಾಟ್ ಈಕ್ವಲ್ ಟು ಎಫ್ ಆಫ್ ಬಿನೇ ಆಗುತ್ತೆ ಆಲ್ಮೋಸ್ಟ್. ಯಾಕಂದರೆ ನಮಗೆ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು ದ ಡಿಫ್ರೆನ್ಸ್ ಆಫ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ ಬೇಕಾಗಿರೋದ್ರಿಂದ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ ಈಕ್ವಲ್ ಆಗೋದಿಲ್ಲ. ಈಕ್ವಲ್ ಆಗಿಬಿಟ್ರೆ ಇಲ್ಲಿ ಈ ಟರ್ಮೇ 0 ಆಗಿಬಿಡುತ್ತೆ, ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ ಟು 0 ಆಗಿಬಿಡುತ್ತೆ. ಅದು ನಮಗೆ ರೋಲ್ಸ್ ಥಿಯರಮ್ ಕಂಡೀಷನ್ ಆಗಿಬಿಡುತ್ತೆ. ಸೊ ಇದೆರಡು ಈಕ್ವಲ್ ಆಗಬಾರ್ದು, ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿದು ಅನ್ಈಕ್ವಲ್ ಆಗಬೇಕು. ಸೊ ಈಗ ಇಲ್ಲಿ ನೀವು ಈ ಒಂದು ಟರ್ಮ್ ಪ್ರಕಾರ ಎಫ್ ಡ್ಯಾಶ್ ಆಫ್ ಸಿ ಬೇಕು, ಅದು ಈ ರೇಷಿಯೋಗೆ ಈಕ್ವಲ್ ಆಗಬೇಕಲ್ವಾ. ಸೊ ಎಫ್ ಡ್ಯಾಶ್ ಆಫ್ ಸಿ ಬೇಕು ಅಂದರೆ ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಅನ್ನೋ ಟರ್ಮು ಏನಿದೆ, ಎಫ್ ಆಫ್ ಎಕ್ಸ್ ಅನ್ನೋ ಗಿವನ್ ಫಂಕ್ಷನ್ನು ಪ್ರಾಡಕ್ಟ್ ಆಫ್ 3 ಫಂಕ್ಷನ್ಸ್ ಇದೆ. ಇದಕ್ಕೆ ನೀವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಕೋಬೇಕಾಗತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ. ಎಫ್ ಡ್ಯಾಶ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ 2 ಟರ್ಮ್ಸ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಅಂತ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಎಕ್ಸ್ ಮೈನಸ್ 3ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಟ್ ಬಿಕಮ್ಸ್ 1. ಸೊ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಫಸ್ಟ್ ಟರ್ಮ್ ಆಗುತ್ತೆ, ಪ್ಲಸ್ ನೆಕ್ಸ್ಟ್ 2 ಟರ್ಮ್ಸ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿ. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಎಕ್ಸ್ ಮೈನಸ್ 2 ಅನ್ನೋದು 1 ಆಗುತ್ತೆ. ಅದೇ ಥರ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಆಗಿ ಇಟ್ಕೋತೀರಾ, ಎಕ್ಸ್ ಮೈನಸ್ 1 ಅನ್ನೋದು 1 ಆಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಸಿ ಬೇಕಾಗಿರೋದ್ರಿಂದ ರೀಪ್ಲೇಸ್ ಎಕ್ಸ್ ಬೈ ಸಿ ತಗೊಳ್ಳಿ. ರೀಪ್ಲೇಸ್ ಎಕ್ಸ್ ಬೈ ಸಿ ತೊಗೊಂಡಾಗ ಈ ಥರ ಟರ್ಮ್ ಬರುತ್ತೆ. ಇಲ್ಲಿ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ, ಎಫ್ ಆಫ್ ಬಿನ ನಾವು ಎಫ್ ಆಫ್ 4 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ, ದಟ್ ಈಸ್ 6 ಮೈನಸ್ ಎಫ್ ಆಫ್ ಎ ಅಂದರೆ ಎಫ್ ಆಫ್ 0 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಮೈನಸ್ 6 ಡಿವೈಡ್ ಬೈ ಬಿ ಮೈನಸ್ ಎ ಅಂದರೆ 4 ಮೈನಸ್ 0. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ 6 ಮೈನಸ್ ಆಫ್ ಮೈನಸ್ 6 ಅಂದರೆ 12 ಡಿವೈಡೆಡ್ ಬೈ 4 is 3. In the left hand side you multiply each term and simplify, you get 3c square minus 12c plus 8 equals to 0 ಆಗುತ್ತೆ. So to find out the value of c, apply the formula minus b plus or minus square root of b square minus 4ac divided by 2a like this. After simplification you get 6 plus or minus 2 by root 3, 2 into root 3 divided by 3, 6 plus or minus 2 into root 3 divided by 3. So this term is always belongs to, it lies within the 0, 4. This value lies in between 0 and 4. So Lagrange's theorem is verified. Okay. In the next problem, function is given as x into x minus 1 into x minus 2. So it is also polynomial function and hence it is continuous and differentiable everywhere. Find out f of b and f of a by substituting b as 1 by 2 in the place of x. So you get after simplification 3 by 8. f of a means replace x by 0. So you get 0. Find the first order derivative of f of x, that is f dash of x. Then replace x by c. After simplification you get one quadratic equation. So to find the value of c, apply the formula.
here we have two values of c, 1 plus root 21 by 6 and 1 minus root 21 by 6. Here 1 plus root 21 by 6 means it's more than 1. 1 plus anta ide nodi. So 1 plus some number anta ide antandre it's more than 1 alva. So ಇಲ್ಲಿ given interval 0, 1/2 ಇರೋದ್ರಿಂದ 1 ಗಿಂತ ಜಾಸ್ತಿ ಇರೋ ನಂಬರ್ನ ಈ ಇಂಟರ್ವಲ್ ಅಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ದಿಸ್ ನಂಬರ್ ಡಸ್ ನಾಟ್ ಬಿಲಾಂಗ್ಸ್ ಟು 0, 1/2 ಅಂತ ಬರೀರಿ. ಆದರೆ 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ 21/6 ಅನ್ನೋ ಟರ್ಮು 1 ಗಿಂತ ಕಡಿಮೆ ಇರೋದ್ರಿಂದ ಅಂಡ್ ಆಲ್ಸೋ ಇಟ್ ಈಸ್ ಬಿಲೋ 1/2. ಸೊ ಇಟ್ಸ್ ಬಿಲಾಂಗ್ಸ್ ಟು ದಿಸ್ ಪಾಯಿಂಟ್ ಅಥವಾ ದಿಸ್ ಟರ್ಮ್ ಬಿಲಾಂಗ್ಸ್ ಟು 0, 1/2 ಆಗುತ್ತೆ. ಸೊ ಟೂ ವ್ಯಾಲ್ಯೂಸ್ ಆಫ್ ಸಿ ನಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಬಿಲಾಂಗ್ಸ್ ಟು ದ ಇಂಟರ್ವಲ್ ಅಂತ ಇದ್ರೂ ಥಿಯರಮ್ ಇಸ್ ವೆರಿಫೈಡ್ ಅಂತ ಬರಿಬೋದು. ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ಇಸ್ ವೆರಿಫೈಡ್ ಅಂತ. In the third function, it is log x. Log x, logarithmic function, is also continuous and differentiable in the given interval 1, e. Then find f of b and f of a, that is f of e and f of 1. F of e means log e, replace x by e, so log e. Log e value is 1, so f of b value is 1. F of a is f of 1, so log 1 value is 0. Then what is f dash of x? It is 1 by x. F of x is log x, f dash of x is 1 by x. So we have from Lagrange's mean value theorem, f dash of c equals to f of b minus f of a divided by b minus a, right? So f dash of c means f dash of x is 1 by x, replace x by c, we get 1 by c. It's equal to f of b means 1, f of a is 0, so 1 minus 0 divided by b minus a, that is e minus 1. So the value of 1 by c is 1 divided by e minus 1, but the value of c ಬೇಕು ಅಂತಂದರೆ ನಿಮಗೆ ಇಲ್ಲಿ 1 by c ಸಿಕ್ಕಿದೆ. c ಬೇಕು ಅಂದರೆ ನೀವು ರೆಸಿಪ್ರೋಕಲ್ ತಗೊಳ್ಳಿ. ಸೊ c ಈಕ್ವಲ್ಸ್ ಟು 1 by e minus 1 ರೆಸಿಪ್ರೋಕಲ್ ಏನಾಗುತ್ತೆ, e minus 1 ಆಗುತ್ತೆ. c equals to e minus 1. Since the value of e minus 1 lies between e1 and e, 1 ಮತ್ತು e ಮಧ್ಯ ನಮಗೆ e minus 1 ಅನ್ನೋ ಟರ್ಮ್ ಬಿಲಾಂಗ್ ಆಗುತ್ತೆ. e ಅನ್ನೋ ವ್ಯಾಲ್ಯೂನಲ್ಲಿ 1 ಅಂತ ತೆಗಿತಾ ಇದ್ದೀವಿ. ಸೊ e minus 1 ಅಂತಂದರೆ ಇಟ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 1, e. 1 ಮತ್ತು e ಮಧ್ಯನೇ ಈ ವ್ಯಾಲ್ಯೂ ಇರುತ್ತೆ ಅಂತ. ಸೊ Lagrange's mean value theorem is verified. These two are the problems assigned to your work, that is f of x is equal to x square minus 3x minus 1 in the interval minus 1 by 7, 13 by 7, and another function is f of x equals to square root of 25 minus x square in the given interval minus 3 and 4. Okay, thank you.